ಮೊದಲನೇದಾಗಿ ಕುಮಾರಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. 66ನೇ ವರ್ಷದ ಹುಟ್ಟುಹಬ್ಬನ ಅವರು ಆಚರಿಸ್ಕೊತಿದ್ದಾರೆ. ಅವರಿಗೆ ಉತ್ತಮ ಆರೋಗ್ಯವ ಸಿಗಲಿ ಅಂತ ಹೇಳಿ ಆಶಿಸ್ತೀನಿ ಸರ್. ವೈಯಕ್ತಿಕವಾಗಿ ನಾನು ಯಾವುದೇ ಪಕ್ಷದಲ್ಲಿಲ್ಲ, ಆದರೆ ನಮ್ಮ ಊರು ಕೊಡಗು. ಮೈಸೂರಿಗೆ ಬಂದಾಗ ಮೊದಲು ನನಗೆ ಕಷ್ಟ ಅಂತ ಹೇಳಿದಾಗ ನಾನು 2016 ಜನವರಿ 3ನೇ ತಾರೀಕು ನಾನು ದೇವೇಗೌಡರನ್ನ ಭೇಟಿ ಮಾಡಿದೆ. ಇಲ್ಲಿ ಇವತ್ತು ನಾನು ಏನಾರು ಇದ್ದೀನಿ ಅಂತಂದರೆ, ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರು. ಅವರು ನಮಗೆ ಕರೆ ಮಾಡಿ ಮೈಸೂರು ವಿಶ್ವವಿದ್ಯಾಲಯ ವರ್ಕ್ ಮಾಡೋಂಥ ಉನ್ನತ ಅಧಿಕಾರಿಗಳಿಗೆ ಫೋನ್ ಮಾಡಿ ಇವ್ರದ್ದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಮೆರಿಟ್ ಇದೆ, ಒಂದು ಕೆಲಸ ಕೊಡಿ ಅಂತ ಹೇಳಿದರು. ಹಾಗಾಗಿ ನನಗೆ ದೇವೇಗೌಡರು ತುಂಬ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಏನಾದರೂ ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ದೇವೇಗೌಡರು ಅದಕ್ಕೆ ಕಾರಣ. ಮತ್ತು ಕಳೆದ 2 ತಿಂಗಳ ಹಿಂದೆ ಅವರ ಆರೋಗ್ಯ ವಿಚಾರಿಸಲಿಕ್ಕೆ ಹೋದಾಗಲೂ ಕೂಡ ಗುರ್ತಿಡಿದ್ರು. ಅವ್ರ ಜೊತೆ ಕರ್ಕೊಂಡು ಹೋದವ್ರು ನೋಡಿದಾಗ ಇವರು ನನಗೆ ಗೊತ್ತು ಅಂತೇಳಿ ನನಗೆ ಗುರ್ತಿಡಿದು ನನಗೆ ತುಂಬ ಸಂತೋಷ ಆಯಿತು. ಜೊತೆಗೆ ಅವರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಒಂದು ಪ್ರಸಾದವನ್ನು ತೆಗೆದುಕೊಂಡು ಹೋದಾಗ ಅವರು ತುಂಬ ಚೆನ್ನಾಗಿ ಸ್ಪಂದನೆ ಮಾಡಿ ನಮ್ಮ ಜೊತೆ ಒಂದು 10 ನಿಮಿಷ ಟೈಮ್ಗಳನ್ನ ಕಳೆದರು. ನೀವೇನು ಹೇಳ್ತಾ ಇದ್ರಿ, ಈಗ ನೆಕ್ಸ್ಟು CM ಆಗಬೇಕು ಕುಮಾರಸ್ವಾಮಿ ಅನ್ನೋದು ಅದು ಜನಗಳ ಆಶಯ. ಜೊತೆಗೆ ಅವರು ನೀಡುವಂಥ ಕಾರ್ಯಕ್ರಮಗಳು, ಆವತ್ತಿನ ಕಾಲದಲ್ಲಿ ಅವರು ಸಾರಾಯಿ ನಿಷೇಧ, ಲಾಟ್ರಿ ನಿಷೇಧ, ಕೆಲವು ಜನಪರ ರೈತಪರ ಕಾರ್ಯಕ್ರಮಗಳು ಮಾಡಿದ್ರೆ, ಯಾವುದೇ ಒಬ್ಬ ಲೀಡರ್ ಅಂತ ಅನ್ಸ್ಕೋಬೇಕಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಅನುಕೂಲ ಆಗದಂತೆ ಎಲ್ಲ ಸಮುದಾಯಗಳಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನ, ಬಡವರಿಗೆ, ಸಾಮಾನ್ಯ ಜನಗಳಿಗೆ, ಕಷ್ಟಪಡೋರಿಗೆ ಎಲ್ಲರಿಗೂ ಅನುಕೂಲ ಆಗೋಂಥ ಕೆಲಸಗಳು ಮಾಡಿದರೆ ಅವರು ಜನನಾಯಕ ಆಗ್ತಾರೆ. ಅದೊಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು. ಅವರು ಅಂಥ ಕಾರ್ಯಕ್ರಮಗಳನ್ನ ರೂಪಿಸಿರೋದ್ರಿಂದಲೇ ಒಂದು ಒಳ್ಳೆ ಲೀಡರ್ ಅಂತ ಗುರುತಿಸ್ಕೊಂಡಿದ್ದಾರೆ. ಮುಖ್ಯವಾಗಿ ಅವರ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರ ಸರ್ವಿಸು ಜನಗಳಿಗೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಲಾಷೆ. ಕೋವಿಡ್ ಇದ್ದಾಗ ಇಡೀ ಟೀಮು ಬಂದಿತ್ತು. ಒಂದು ಸಾಮಾನ್ಯ ಕಾರ್ಯಕರ್ತರ ಮನೆಗೆ ಬಂದಿತ್ತು, ನಮ್ಮ ಸ್ನೇಹಿತರ ಮನೆಗೆ ಬಂದಿತ್ತು. ಆಗಲೂ ಕೂಡ ಅವ್ರನ್ನ ಭೇಟಿ ಮಾಡಿದ್ದು. ಅವರ ಸರಳತೆ ಅವರಿಗೆ ಒಂದು ಶೋಭೆಯನ್ನು ತರ್ತದೆ. ಸರಳತೆಯಿಂದ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳು ಮತ್ತು ಜನಪರ ಕಾರ್ಯಗಳು ಅವರಿಗೆ ಒಳ್ಳೆಯದನ್ನು ಮಾಡ್ತದೆ ಅಂತ ಹೇಳ್ಬೋದು. ರವಿ TS.